ದೇವರ ಸರ್ವೋತ್ತಮನಾದ ಆ ಭಗವಂತನ ಶ್ರೀಕೃಷ್ಣನ ಪೂಜಾ ಕೈಂಕರ್ಯವನ್ನು ಜಗದ್ಗುರು ಮಧ್ವಾಚಾರ್ಯರ ಪೀಠದಲ್ಲಿ ವಿರಾಜಮಾನರಾಗಿ ಆ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಪರಮ ಪೂಜ್ಯ ಕೃಷ್ಣಾಪುರ ಮಠಾಧೀಶರ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರಗಳನ್ನು ಮಾಡಿಕೊಳ್ತಾ, ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ವರ್ಷದಲ್ಲಿ ಬಹುದೊಡ್ಡ ವ್ರತ ಕೃಷ್ಣಾಷ್ಟಮಿ. ಸ್ಕಾಂದ ಪುರಾಣದ ಮಾತಿದೆ, ಪಾರ್ವತಿ ಪರಮೇಶ್ವರನನ್ನು ಕುರಿತು ಹೇಳ್ತಾಳೆ, ಎಲ್ಲ ಪುರಾಣಗಳನ್ನು, ಎಲ್ಲ ವೇದಗಳನ್ನು, ಎಲ್ಲ ಶಾಸ್ತ್ರವನ್ನು ಆಲೋಡನೆ ಮಾಡಿ ನೋಡಿದಾಗ ಕೃಷ್ಣ ಜನ್ಮಾಷ್ಟಮಿಗೆ ಸಮನಾದ ಅಧಿಕವಾದ ಮತ್ತೊಂದು ವ್ರತವೇ ಇಲ್ಲ ಅಂತ. ಇಂಥ ಉತ್ಕೃಷ್ಟವಾದ ವ್ರತ ಮತ್ತಿನ್ನೊಂದು ಇಲ್ಲಂತ. ದಾಸರು ಹೇಳುವಾಗ ಮತ್ತೊಂದು ವ್ರತವನ್ನು ಹೇಳ್ತಾರೆ, ಸಕಲ ವ್ರತಗಳು ಏಕಾದಶಿಯ ಹಿಂದೆ ಅಂತ. ಹಾಗಾದ್ರೆ ಇದು ಹಿಂದೆಯ ಮಧ್ಯವ ಅಂತ ಕೇಳಿದ್ರೆ ಇದು ಅದು ಒಂದೇ, ಏಕಾದಶಿಗಿಂತಲೂ ಜಾಸ್ತಿ. ಏಕಾದಶಿ ಹೇಗೆ ಉಪವಾಸವನ್ನು ಮಾಡಿ ಕೇವಲ ಪರಮಾತ್ಮನ ಆರಾಧನೆ ಮಾಡಲಿಕ್ಕೆ ಹೇಳಿದೆಯೋ, ಅದು ಹೇಗೆ ವೈಷ್ಣವ ವ್ರತವೋ, ಅಂತಹ ವೈಷ್ಣವ ವ್ರತದಲ್ಲಿ ಉತ್ತಮೋತ್ತಮವಾದ ಹಿರಿದಾದ ಸಮ ಇಲ್ಲದ ಮತ್ತೊಂದು ವೈಷ್ಣವ ವ್ರತ ಅಂದರೆ ಈ ಕೃಷ್ಣ ಜನ್ಮಾಷ್ಟಮಿಯ ವ್ರತ. ಬೇಕಾದಷ್ಟು ಭಗವಂತನ ಅವತಾರದ ದಿನಗಳು ಇವೆ. ರಾಮನವಮಿ ಇದೆ, ನರಸಿಂಹದೇವರ ಪ್ರಾದುರ್ಭಾವಗೊಂಡಂತಹ ಚತುರ್ದಶಿ ಇದೆ, ವಾಮನ ಅವತಾರ ಮಾಡಿದ್ದಿದೆ. ಈ ಎಲ್ಲ ಭಗವಂತನದೇ ರೂಪ. ಆ ಯಾವ ಅವತಾರದ ದಿನಕ್ಕೂ ಇಲ್ಲದ ಪ್ರಾಶಸ್ತ್ಯವನ್ನು ಜಗದ್ಗುರು ಮಧ್ವಾಚಾರ್ಯರು ಎಲ್ಲ ಗ್ರಂಥಗಳ ಆಧಾರದ ಮೇಲೆ ಈ ಕೃಷ್ಣಾಷ್ಟಮಿಗೆ ಕೊಟ್ಟಿದ್ದಾರೆ. ಕಾರಣ, ಕಲಿಯುಗಕ್ಕೆ ಹತ್ತಿರದ ಯುಗ ದ್ವಾಪರ ಯುಗ. ಕಲಿಯುಗಕ್ಕೆ ಹತ್ತಿಕೊಂಡ ಭಗವಂತನ ಅವತಾರ ಕೃಷ್ಣಾವತಾರ. ಆ ಒಂದು ಕೃಷ್ಣಾವತಾರದ ಹುಟ್ಟುಹಬ್ಬದ ಆಚರಣೆಯನ್ನು ವಿದ್ಯುಕ್ತವಾಗಿ ಮಾಡಿದ್ದೇ ಆದರೆ ಎಲ್ಲ ಅವತಾರಗಳ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ ಪರಿಪೂರ್ಣವಾದ ಫಲ ನಮಗೆ ಬರ್ತಾ ಇದೆ. ವಿಶೇಷವಾಗಿ ಭಗವಂತ ಬರುವ ತನಕ ಕಾದಿದ್ದು ಅವನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಇವತ್ತು 11, 29, 30 ಸುಮಾರು 11:30 ನಂತರದಲ್ಲಿ ಚಂದ್ರೋದಯ. ಅಲ್ಲಿಯ ತನಕ ದೇವರ ಬರುವಿಕೆಗಾಗಿ ಕಾಯಬೇಕಂತೆ. ಯಾರು ದೇವರಿಗಾಗಿ ಕಾಯ್ತಾರೆ, ಒಂದು ದಿನ ಕಾದರೆ ದೇವರಂತಾನೆ, ನನಗೋಸ್ಕರ ಕಾಯ್ತಾ ಇದ್ದೀಯಾ, ನಿನ್ನನ್ನು 7 ಜನ್ಮದಲ್ಲಿ ನಿನ್ನ ತಲೆಯನ್ನು ನಾನು ಕಾಯ್ತೇನೆ ಅಂತ. ಒಂದು ದಿನ ಭಗವಂತನಿಗಾಗಿ ಎಲ್ಲವನ್ನೂ ಬದಿಗಿಟ್ಟು ಭಗವಂತನ ಬರುವಿಕೆಗಾಗಿ ಕಾದು ಕುಳಿತರೆ ಸಾಕು. ಶಬರಿ ರಾಮನ ಬರುವಿಕೆಗಾಗಿ ಕಾದಳು, ಅದೇ ಅವಳ ತಪಸ್ಸು. ಕೃಷ್ಣ ಬರುವಿಕೆಗಾಗಿ ಕಾಯೋದಿದೆಯಲ್ಲ, ತಾಳ್ಮೆಯಿಂದ ತಾಳೋದಿದೆಯಲ್ಲ, ಇದೇ ದೊಡ್ಡ ತಪಸ್ಸು ಅಂತ ರಾಜರು ತಿಳಿಸ್ತಾರೆ. ಕೃಷ್ಣ ಬರುವಾಗ, ಬಂದ ಮೇಲೆ ಅರ್ಘ್ಯ ಕೊಡುವಾಗ ಭಕ್ತಿಯಿಂದ ಕೊಡಬೇಕಾದರೆ ಭಗವಂತನ ಬಗ್ಗೆ ತಿಳಿದು ಕೊಡಬೇಕು. ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಭಗವಂತನ ಬಗ್ಗೆ ತಿಳುವಳಿಕೆ ಬೇಕು. ಹಾಗಾಗಿ ನನ್ನ ವಿಷಯ ಹರಿದಾಸರು ಕಂಡ ಕೃಷ್ಣ. ಇವತ್ತು ಹರಿದಾಸಾಗ್ರಣಿಗಳು ಶ್ರೀ ವಾದಿರಾಜ ಗುರುಸಾರ್ವಭೌಮರು. ಶ್ರೀ ವಾದಿರಾಜ ಗುರುಸಾರ್ವಭೌಮರು ಅನೇಕ ಉದ್ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಯುಕ್ತಿ ಮಲ್ಲಿಕೆ, ಗುರುವರ್ಥ ದೀಪಿಕವೇ ಮೊದಲಾದ ಅನೇಕ ದೊಡ್ಡ ದೊಡ್ಡ ಸಂಸ್ಕೃತ ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರು. ಜಗದೊಡೆಯನಾದ ಕೃಷ್ಣನ ಕಥೆಯನ್ನು 1000ಕ್ಕೂ ಮಿಕ್ಕ ಶ್ಲೋಕಗಳಿಂದ ಸಂಸ್ಕೃತದಲ್ಲಿ ಅತ್ಯದ್ಭುತವಾದ ಕಾವ್ಯ ರುಕ್ಮಿಣೀಶ ವಿಜಯ ಅಂತ
ರಚನೆ ಮಾಡಿದ್ದಾರೆ. ಇಷ್ಟು ಮಾಡಿದ್ರೂ ಅವರಿಗೆ ತೃಪ್ತಿ ಇಲ್ಲ. ಸಜ್ಜನರ ಉದ್ಧಾರಕ್ಕಾಗಿ ಎಲ್ಲರ ಬಾಯಲ್ಲಿ ಆ ಕೃಷ್ಣನ ಕಥೆ ಬರಬೇಕು. ಜಾತಿ ಮತ ಪಂಥ ಮೀರಿ ಎಲ್ಲ ಮಾನವರು ಮಾಧವನ ಭಕ್ತರಾಗಬೇಕು. ಆ ಮಾಧವ ಮಧುಸೂದನನ ಕಥೆ ಅವರ ಬಾಯಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ವಾದಿರಾಜ ಶ್ರೀಮಚ್ಚರಣರು ಭಾಗವತವನ್ನು ಆಧಾರವಾಗಿಟ್ಕೊಂಡು ಸುಮಾರು 1400 ಪದ್ಯಗಳಲ್ಲಿ ಕೃಷ್ಣನ ಚರಿತ್ರೆಯನ್ನು ಕನ್ನಡದ ಕನ್ನಡಿಯಲ್ಲಿ ತಂದಿಟ್ಟಿದ್ದಾರೆ. ಕೃಷ್ಣ ಬಾಲಲೀಲೆಗಳು ಅಂತ. ಹೇಗೆ ಭಾಗವತದಲ್ಲಿ ಪೂರ್ವಾರ್ಧ ಉತ್ತರಾರ್ಧ ಇದೆ, ಹಾಗೆ ಕಂಸನ ವಧೆಯ ತನಕ 900 ಪದ್ಯಗಳಲ್ಲಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಮುಂದಿನ ಕೃಷ್ಣನ ಕಾರ್ಯಭಾರ್ಯವನ್ನು 400 ಪದ್ಯಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅವರು ಕಂಡಂತೆ ಕೃಷ್ಣನನ್ನು ಕಾಣುವ ಯೋಗ್ಯತೆ ಮತ್ತೊಬ್ಬ ಜೀವರಿಗಿಲ್ಲ. ಜೀವೋತ್ತಮರಾದ ವಾಯುದೇವರ ಪದವಿಗೆ ಅರ್ಹರಾದಂತಹ ವಾದಿರಾಜರು ಕಾಣುವಾಗ ಸ್ಫುಟತೆ, ಆ ಕ್ಲಾರಿಟಿ, ಅದು ಮತ್ತೊಬ್ಬರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರ ಭಾಷೆಯಲ್ಲಿ, ಅವರ ಪದಗಳಲ್ಲಿ ನಿಮಗೆ ಅಲ್ಲಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು. ವಾದಿರಾಜ ಶ್ರೀಮಚ್ಚರಣರು ಕೃಷ್ಣ ಬಾಲಲೀಲೆಯನ್ನು ಆರಂಭ ಮಾಡಿ, ಕಮಲನಾಭನ ಪಾದ ಕಮಲಗಳಿಗೆ ನಮೋ ಎಂಬೆ ಅಮಲಮತಿಯ ಕೊಡುವೆನೆಂದು ಕಮಲಗೆರೆಗುವೆ. ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಕಮಲನಾಭನ ಪಾದ ಕಮಲಗಳಿಗೆ ಎರಗುವೆ. ಅಷ್ಟೇನಾ ಅಂದರೆ ಅಮಲಮತಿಯ ಕೊಡುವುದೆಂದು ಕಮಲೆಗೂ ಎರಗುವೆ. ಲಕ್ಷ್ಮಿಯನ್ನು ಬಿಟ್ಟಿಲ್ಲ. ಯಾಕಂದರೆ ಸಕಲ ವಾಂಗ್ಮನಸ್ಸ ದೇವತಾ. ಅವರ ಉಪಾಸನೆ ಹೇಗಿರುತ್ತೆ ಅಂದರೆ ಆಚಾರ್ಯರು ಹೇಳ್ತಾರೆ, ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನಿ ನಮಃ ಎಂದೆಂದು ಲಕ್ಷ್ಮೀನಾರಾಯಣರು ಬಿಡದೇ ಇರುವವರು. ನೀವು ಒಂಟಿ ದೇವರಿಗೆ ನಮಸ್ಕಾರ ಮಾಡಿದ್ರೆ ಆಗೋಲ್ಲ. ಜೋಡಿ ದೇವರು ಲಕ್ಷ್ಮೀನಾರಾಯಣನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಅಮಲಮತಿಯ ಕೊಡು. ಭಗವಂತನನ್ನು ಸ್ತೋತ್ರ ಮಾಡಬೇಕಾದ್ರೆ ನಿರ್ದುಷ್ಟವಾದ ಬುದ್ಧಿ ಬೇಕು. ದೋಷದಿಂದ ಕೂಡಿದ ಬುದ್ಧಿಗೆ ಭಗವಂತನ ಸ್ತೋತ್ರ ಮಾಡುವ ಶಕ್ತಿ ಬರೋಲ್ಲ. ಅದನ್ನು ಕೊಡುವವಳು ಯಾರು? ಯದ್ಯಪಿ ವಾದಿರಾಜರ ಬುದ್ಧಿಯಲ್ಲಿ ದೋಷದ ಲವಲೇಶ ಇಲ್ಲ. ಕಾರಣ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರರು ಅವರಾದ ಕಾರಣ. ಆದರೆ ಹೇಳುವ ಕೇಳುವ ನಮ್ಮ ಬುದ್ಧಿಯಲ್ಲಿ ಸದಾ ದೋಷದಿಂದ ಕೂಡಿದೆ. ಇಂಥ ದೋಷ ನಮ್ಮಲ್ಲಿ ಬರಬಾರ್ದು ಬುದ್ಧಿಯಲ್ಲಿ ಅಂದರೆ ರಮಾದೇವಿಯ ಅನುಗ್ರಹ ಬಹಳ ಮುಖ್ಯ ಅಂತ ಹೇಳ್ತಾ, ವಾಯು ಹನುಮ ಭೀಮ ಶ್ರೀಮದಾನಂದ ತೀರ್ಥರ ಪಾದ ಪದ್ಮಗಳಿಗೆ ಎರಗುವೆ ಪರುಮ ಹರುಷದಿಂದಲೀ. ಅವತಾರತ್ರಯ ಆ ಮುಖ್ಯ ಪ್ರಾಣನಿಗೆ ನಮಸ್ಕಾರ ಮಾಡಿಕೊಳ್ತಾ, ಪರಂಪರೆಗೆ ನಮಸ್ಕಾರ ಮಾಡ್ತಾ, ಹಿರಿಯರಿಗೆ ಗುರುಗಳಿಗೆ ಮುನಿಗಳಿಗೆ ಋಷಿಗಳಿಗೆ ಎರಗಿ ಪೇಳ್ವೆ ರಾಮಕೃಷ್ಣರ ಬಾಲಲೀಲೆಯ. ಎಲ್ಲ ಗುರುಗಳು ಹಿರಿಯರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಜಗನ್ನಾಥದಾಸರು ಹೇಳುವಾಗ, ಆ ಕಮಲ ನಾಭಾದಿಯತಿಗಳ ನೀಕಕ ನಮಿಪೆ ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ ಅಂತ ವರ್ಣನೆ ಮಾಡಿದ್ದಾರೆ. ದೊಡ್ಡವರ ಅನುಗ್ರಹ ಇಲ್ಲದೆ ಭಗವಂತನ ಕಥೆಯನ್ನು ಹೇಳುವ ಕೇಳುವ ಯೋಗ್ಯತೆ ಸಿಗೋಲ್ಲ. ಇವತ್ತು ನೀವೆಲ್ಲ ಬಂದು ಕೂತಿದ್ದೀರಿ ಅಂದರೆ ಪ್ರಾಚೀನಾಚೀರ್ಣ ಪುಣ್ಯ, ನಿಮ್ಮ ಹಿರಿಯರು ಮಾಡಿದ ಪುಣ್ಯದಿಂದ ಇಲ್ಲಿ ಬಂದು ಕೂತಿದ್ದೀರಿ, ಇಲ್ಲಿ ಬಂದಿದ್ದೀರಿ. ಈ ಬಂದೆಲ್ಲೋ ಶಾಪಿಂಗಲ್ಲಿ ನಿಂತಿಲ್ಲ, ಕೃಷ್ಣನ್ ನೋಡಿದ್ದೀರಿ. ಬರೀ ನೋಡಿದ್ದಲ್ಲ, ಅವನಲ್ಲಿ ಗಾಢವಾದ ಭಕ್ತಿ ಬೇಕು ಅಂತ ಅವನ ಕಥೆ ಕೇಳಲಿಕ್ಕೆ ಕೂತಿದ್ದೀರಿ. ಇದಕ್ಕೆಲ್ಲ ಗುರು ಹಿರಿಯರ ಅನುಗ್ರಹ ಬೇಕು. ಚಿತ್ತದ್ವಲ್ಲ ಪಾದ ಚಿತ್ತದಲ್ಲಿ ಇಟ್ಟು ನಾನು ಭಕ್ತಿಯಿಂದ ಪೇಳ್ವೆ ರಾಮ ಕೃಷ್ಣ ಚರಿತಯ. ಚಿತ್ತದ್ವಲ್ಲಭಾನ ಪಾದ, ಭಗವಂತನ ಪಾದ ತಲೆಯಲ್ಲಿರಬೇಕು. ದೇವರ ಕತೆ ಹೇಳಬೇಕಾದ್ರೆ ದೇವರನ್ನು ಮರೆತು ಹೇಳಬೇಡಿ. ನಿಮ್ಮ ಎಲ್ಲ ಮಿಸ್ಟೇಕ್ಗಳಲ್ಲಿ ದೊಡ್ಡ ಮಿಸ್ಟೇಕ್ ಯಾವುದು ಗೊತ್ತಾ? ವ್ಯಾಸರಾಜರು ಹೇಳ್ತಾರೆ, ಆದ್ಯಪರಾಧ
ಹರಿವಿಸ್ಮರಣೆ, ದೇವರನ್ನು ಮರಿಬಾರ್ದು. ದೇವರ ಪಾದ, ದೇವರ ಪದ ತಲೆಯಲ್ಲಿ ಯಾವಾಗೂ ಇರಬೇಕು. ಬ್ರಹ್ಮದೇವರು ಹೇಳ್ತಾರೆ, ನನ್ನ ಕಣ್ಣು ಕೆಟ್ಟ ದಾರಿಗೆ ಹೋಗೋಲ್ಲ, ನನ್ನ ಇಂದ್ರಿಯಗಳು ಅಸತ್ಪಥದಲ್ಲಿ ಹೋಗಲ್ಲ. ಕಾರಣ, ನಾನು ಯಾವಾಗಲೂ ಭಕ್ತಿಯಿಂದ ನನ್ನ ಕಂಠದಲ್ಲಿ, ನನ್ನ ಹೃದಯದಲ್ಲಿ ಭಗವಂತನ ಸ್ಮರಣೆ ಮಾಡ್ತೇನೆ ಅಂತ. ಅವರೇ ಮುಂದೆ ಆಗುವವರಾದ ಕಾರಣ ಇವರಂತ ಇದ್ದಾರೆ, ಚಿತ್ತದ್ವಲ್ಲಭನ ಪಾದ ಚಿತ್ತದಲ್ಲಿ ಇಟ್ಟು ನಾನು ಭಕ್ತಿಯಿಂದ ಪೇಳ್ವೆ ರಾಮ ಕೃಷ್ಣ ಚರಿತಯ. ರಾಮ ಮತ್ತು ಕೃಷ್ಣ ಇವರ ಚರಿತ್ರೆಯನ್ನು ಹೇಳ್ತೇನೆ ಅಂತಾರೆ. ಗಟ್ಟ ಬೆಟ್ಟ ಸಾಗರ ಸುತ್ತಲಿದ್ದ ಅಸುರರ ಹೊತ್ತಿರಲಾರೆನೆಂದು ಪೃಥ್ವಿ ಅತ್ತಳು. ಎಷ್ಟು ಅದ್ಭುತವಾಗಿ ವೇದವ್ಯಾಸದೇವರ ಮಾತನ್ನೇ ಕನ್ನಡೀಕರಿಸ್ತಾರೆ ಅಂದರೆ, ಭಗವಂತ ಭೂಮಿಗೆ ಬಂದದ್ದು ಭೂಭಾರ ಹರಣಕ್ಕೆ. ಭೂಮಿಗೆ ಏನು ಭಾರ ಆಗಿತ್ತು? ಅವಳು ಎಲ್ಲ ದೈತ್ಯರು, ಎಲ್ಲಿ ಘಟ್ಟ ಬೆಟ್ಟ ಸಾಗರ ಎಲ್ಲ ಕಡೆ ಇರುವ ದೈತ್ಯರ ಭಾರವನ್ನು ನನಗೆ ತಾಳಲಿಕ್ಕಾಗಲಿಲ್ಲ ಅಂತ ಅಶ್ರುಮುಖಿ ಭೂತ್ವ ಭಾಗವತ ವರ್ಣನೆ ಮಾಡುತ್ತೆ. ಅವಳು ಗೋರೂಪವನ್ನು ಧಾರಣೆ ಮಾಡಿ ಕಣ್ಣಲ್ಲಿ ನೀರನ್ನು ತಂದುಕೊಳ್ತಾ ಭಗವಂತನ ಬಳಿಗೆ ಮೊರೆ ಇಟ್ಟಿದ್ದಾಳೆ, ಸ್ವಾಮಿ ಭೂಭಾರ ಹರಣ ಮಾಡು ಅಂತ. ನಮಗೊಂದು ಆಶ್ಚರ್ಯ, ಭೂಮಿಗೆ ಭಾರ ಯಾರು? ತುಂಬ ಊಟ ಮಾಡೋರ, ಕೆ ಜಿ ಗಟ್ಟಲೆ ತೂಗೋರ. ನಿಜವಾಗಿ ಭೂಮಿಗೆ ಭಾರ ಯಾರೂ ಅಲ್ಲ ರೀ. ಅವಳಿಗೆ ಸರ್ವಂ ಸಹ ಅಂತ ಹೆಸರು. ಎಲ್ಲವನ್ನು ಸಹನೆ ಮಾಡ್ತಾಳೆ ಅವಳು, ಸಾಮಾನ್ಯ ಅಲ್ಲ. ಎಷ್ಟು ಭಾರ ಇದ್ದರೂ ಬೋರ್ ಆಗದೆ, ನಮ್ಮನೇಲಿ ಯಾರಾದರೂ ಭಾರ ಇದ್ದರೆ ಅವ್ರು ನೋಡ್ತಿದ್ರೆ ಬೋರ್ ಆಗತ್ತೆ ನಮಗೆ. ಆದರೆ ಭೂಮಿಗೆ ಯಾರೂ ಬೋರ್ ಇಲ್ಲ, ಯಾರೂ ಭಾರವೂ ಇಲ್ಲ. ಹಾಗಾಗಿ ನಿಜವಾಗಿ ಭಾರ ಯಾರು ಗೊತ್ತಾ? ವಾದಿರಾಜ ಶ್ರೀಮಚ್ಚರಣರೇ ಅವರ ರುಕ್ಮಿಣೀಶ ವಿಜಯದಲ್ಲಿ ವರ್ಣನೆ ಮಾಡುವಾಗ ಹೇಳ್ತಾರೆ, ಪತಿನಿಂದಕೆಭ್ಯ ಪತಿವ್ರತಾನಾಂ ಅಪರಕ್ವಭಾರ. ಪತಿವ್ರತ ಸ್ತ್ರೀಗೆ ತನ್ನ ಗಂಡನ ನಿಂದೆ ಮಾಡುವವರು ಹೇಗೆ ಭಾರ ಆಗುತ್ತಾರೆ, ಹಾಗೆ ಶ್ರೀ ಭೂ ದುರ್ಗಾ ಭೂಮಿಗೆ ಪತಿ, ಭೂ ವರಾಹ, ವರಾಹ ಅಂದರೆ ನಾರಾಯಣ. ಆ ಭಗವಂತನ ನಿಂದಕರು ಯಾರಿದ್ದಾರೆ, ಹರಿದ್ವೇಷಿಗಳು ಯಾರಿದ್ದಾರೆ, ದ್ವೇಷ ಮಾಡಿದ್ರೆ ಪರವಾಗಿಲ್ಲ ರೀ, ಹರಿಯೇ ಇಲ್ಲ ಅಂತಾರಲ್ಲ. ಗಂಡ ಇರುವವರಿಗೆ ನಿಮ್ಮ ಗಂಡ ಇಲ್ಲ ಅಂದ್ರೆ ಎಷ್ಟು ಸಿಟ್ಟು ಬರುತ್ತ್ರಿ. ದೇವರೇ ಇಲ್ಲ ಅಂತಾರೆ. ಇದಕ್ಕಿಂತೂ ಸಿಟ್ಟೇನು ಗೊತ್ತಾ? ಇದಕ್ಕಿಂತೂ ಸಿಟ್ಟೇನು ಗೊತ್ತಾ? ಯಾರಾದರೂ ನಾನೇ ನಿಮ್ಮ ಗಂಡ ಅಂದ್ರೆ ಇನ್ನೆಟ್ಟು ಸಿಟ್ಟು ಬಂದಾತ್ರಿ ಅಲ್ವಾ? ನಾನೇ ಒಡೆಯ, ನಾನೇ ದೇವರು ಅಂದ್ರೆ ಇನ್ನೆಟ್ಟು ಸಿಟ್ಟು ಬರುತ್ತ್ರಿ ಅಲ್ವಾ? ಇನ್ನು ಕೆಲವರು ದೇವ್ರಿಗೆ ಏನು, ನಿಮ್ಮ ಯಜಮಾನ್ರು ಏನು ಪ್ರಯೋಜನ ಇಲ್ಲ, ನಿಮ್ಮ ಯಜಮಾನ್ರು ಗುಣವೇ ಇಲ್ಲ ಅಂದ್ರೆ ಎಷ್ಟು ಸಿಟ್ಟು ಬರುತ್ತ್ರಿ. ಇನ್ನು ಕೆಲವರು ಎಂಟೇ ಗುಣ ಅಂತ ಕೆಲವರು. ಆದರೆ ಸರ್ವ ಗುಣಗಣ ಪರಿಪೂರ್ಣ, ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ದೋಷ ದೂರ, ಸರ್ವತಂತ್ರ ಸ್ವತಂತ್ರ ಇತ್ಯಾದಿ ಭಗವಂತನ ಗುಣಗಳಿಂದ ಕೊಂಡಾಡಿದ ಏಕಮೇವ ದ್ವಿತೀಯ ಜಗತ್ತಿನ ಜಗದ್ಗುರುಗಳು ಅಂದರೆ ಒಬ್ಬರೇ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಯಾರಿಗೂ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನ ಬಾರದಿದ್ದ ಸಂದರ್ಭದಲ್ಲಿ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಕೊಡಲಿಕ್ಕಾಗಿಯೇ ಭಗವಂತ ಆಥರೈಸ್ ಆಗಿ ಭೂಮಿಗೆ ಕಳಿಸಿದ ದೇವತೆ ವಾಯುದೇವರು. ಹಾಗಾಗಿ ಯಾರು ಪತಿಯನ್ನು ನಿಂದೆ ಮಾಡ್ತಾರೆ ಅವರಿಗೆ ಭೂಮಿ ಮೇಲಿರುವ ಅಧಿಕಾರ ಇಲ್ಲ. ಇವತ್ತು ಜಗತ್ತು ಬರ್ತಿ ದೇವರನ್ನು, ಧರ್ಮವನ್ನು ನಿಂದೆ ಮಾಡುವವರು ಜಾಸ್ತಿ ಆಗ್ತಾ ಇದ್ದಾರೆ. ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಾದ ದಿನ. ಯಾವಾಗಲೂ ಭಗವಂತನೇ ಬರ್ತಾನೆ ಅಂತಿಲ್ಲ. ನಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮವನ್ನು ಬಿಡದೆ ಮಾಡಿದಾಗ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಆ ನಿಟ್ಟಿನಲ್ಲಿ ಭೂಮಿಗೆ ಬಹಳ ದುಃಖ ಆಯ್ತಂತೆ. ಇಂಥ ದೈತ್ಯರು ನನ್ನ ಮೇಲಿದ್ದಾರೆ, ಇವರು ಭೂಮಿಗೆ ಭಾರ, ಅನ್ನಕ್ಕೆ ದಂಡ. ದೇವರನ್ನು ನಿಂದೆ ಮಾಡುವವರು, ಧರ್ಮವನ್ನು ನಿಂದನೆ ಮಾಡುವವರು ಭೂಮಿಗೆ ಭಾರ. ಮತ್ತು ಅದರ ಕಂಟಿನ್ಯೂ ಏನಂದರೆ ಅನ್ನಕ್ಕೆ ದಂಡ. ಅವರು ಏನಾದರೂ ಮಾಡಿ ಭೂಭಾರ ಹರಣ ಮಾಡು ಅಂತ ಕೇಳ್ಕೊಳ್ತಾ ಇದ್ದಾಳೆ. ರಾಜ ದೈತ್ಯರನ್ನು ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ ಶಬ್ದ. ನಾನು ಯಾವುದು ಹೇಳಲ್ಲ, ಇದು ಪ್ರಿಂಟು ಆಗಿದೆ, ಓದ್ಕೊಳ್ಳೋರು ಓದ್ಕೊಳ್ಬಹುದು.
ರಾಜದೈತ್ಯರನ್ನ ತಾಳಲಾರದೆ ಭೂಮಿ ದೇವಿ ಪೋಗಿ ಮೊರೆಯ ಇಟ್ಟಳು ದೇವತೆಗಳ. ರಾಜದೈತ್ಯರು ಅಂದರೆ ದೈತ್ಯರೆಲ್ಲ ರಾಜರಂತೆ ವೇಷವನ್ನು ಹಾಕ್ಕೊಂಡಿದ್ರಂತೆ. ಈಗ ಸ್ವಲ್ಪ ಉಲ್ಟ ಮಾಡಿಕೊಳ್ಬೇಕು, ರಾಜಕೀಯ ಅಂತ ಹಾಕ್ಕೊಂಡ್ಬಿಟ್ರೆ ಆಯಿತು. ಆ ರೀತಿ ದೈತ್ಯರು ಈಗ ಹೇಗಿದ್ದಾರೆ ಅಂದರೆ, ಒಳ್ಳೆಯವರು ಇದ್ದಾರೆ ರೀ ಜಗತ್ತಲ್ಲಿ, ಎಲ್ಲ ಕಾಲಕ್ಕೆ ಎಲ್ಲ ರೀತಿ ಜನ ಇರ್ತಾರೆ. ಒಂದು ಮಾತು ಹೇಳಿದೆ ಅಂದರೆ ಅದು ಎಲ್ಲರಿಗೂ ಸೇರತ್ತೆ ಅಂತ ಯಾರೂ ಅಂದ್ಕೊಳ್ಬಾರ್ದು. ರಾಜಕೀಯದಲ್ಲಿ ಒಳ್ಳೆಯವರು ಇರೋದ್ರಿಂದಲೇ ಇವತ್ತು ರಾಮನ ನಾಮ ಈ ಭೂಮಿಯ ಮೇಲೆ ಪ್ರತಿಧ್ವನಿಸ್ತಾ ಇದೆ.